ಹತ್ತಿ ಬಿಡಿಸ್ತಾ ಇದ್ದಂಥ ರೈತನ ಮೇಲೆ ಹುಲಿ ದಾಳಿ, ಸಾವಿನ ದವಡೆಯಲ್ಲಿದ್ದ ರೈತನ ಬಚಾವ್ ಮಾಡಿದ್ದಂಥ ಸ್ಥಳೀಯರು. ರೈತನ ಸ್ಥಿತಿ ಗಂಭೀರ. ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ರೈತನ ಮೇಲೆ ಹುಲಿ ದಾಳಿ ನಡೆಸಿದಂಥ ಘಟನೆಯೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹೆಡಿಯಾಲ್ ಸಮೀಪ ಬಡಗಲ್ಪುರ ಗ್ರಾಮದಲ್ಲಿ ಹನುಮನ್ ಕಟ್ಟೆ ಗ್ರಾಮದ ಬಳಿ ನಡೆದಿದೆ. ಬಡಗಲ್ಪುರ ಗ್ರಾಮದ ಮಹಾದೇವ್ 34 ವರ್ಷದಂಥ ವ್ಯಕ್ತಿ ಹುಲಿ ದಾಳಿಗೆ ಸಿಲುಕಿದಂಥ ರೈತ ಆಗಿದ್ದು, ತನ್ನ ಜಮೀನಿನಲ್ಲಿ ಹತ್ತಿ ಬೆಳೆಯನ್ನ ಬಿಡಿಸ್ತಾ ಇದ್ದಂಥ ವೇಳೆ ದಾಳಿ ನಡೆಸಿದೆ. ಮಹಾದೇವನ ತಲೆಭಾಗವನ್ನ ತೀವ್ರ ಗಾಯಗೊಳಿಸಿದ್ದು, ಮಹಾದೇವನನ್ನ ಎಳೆದೊಯ್ಯುವ ವೇಳೆ ಸ್ಥಳೀಯರು ನೋಡಿ ಕಿರುಚಾಡಿ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. 2 ತಿಂಗಳಿಂದ ಬಡಗಲ್ಪುರ ಗ್ರಾಮದ ಸುತ್ತಮುತ್ತ ಹುಲಿ ಕಾಣಿಸಿಕೊಳ್ತಾ ಇದ್ದು, ಭಾರಿ ಗಾತ್ರದ ಹುಲಿಯ ಕಂಡ ಸ್ಥಳೀಯರು ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕ್ತಾ ಇದ್ದಾರೆ. ವ್ಯಾಘ್ರನ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು 2 ಆನೆಗಳ ಮೂಲಕ ಕೋಂಬಿಂಗ್ ಕಾರ್ಯ ನಡೆಸಲು ಸಜ್ಜಾಗಿದ್ದು, ಹುಲಿ ಸೆರೆ ಹಿಡಿಯುವಲ್ಲಿ ವಿಫಲವಾದಂಥ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ಮಹಾದೇವ್ ಸ್ಥಿತಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ. ಮಹಾದೇವನ ಮುಖ ಗುರುತು ಹಿಡಿದಂತೆ ಆಗಿದ್ದು, ಆತನ ಸ್ಥಿತಿ ಗಂಭೀರ ಎನ್ನಲಾಗಿದೆ. ಹೆಂಗೈತಿ ಯಾವ ತರ ಜಮೀನಲ್ಲಿ ಹತ್ತಿ ಬಿಡಿಸ್ತಿದ್ ನಾವು. ಈ ಕಡೆ ಬರ್ತಿತ್ತಲ್ಲ, ಆಗ ಹಿಡಿದು ಬಿಟ್ಟು ನಮ್ಮ ಹುಡುಗ ಕಲ್ಲಲ್ಲಿ ಹೊಡೆದ್ನು. ಅಷ್ಟು ಗೊತ್ತೊಂದು ಜ್ಞಾನರು ಬಿದ್ದೋದಿ ಸರ್. ಈಗ ಅವ್ರ ಜೊತೆ ಮಾತಾಡಿಲ್ವಾ? ಮಾದೇವ್ ಅವ್ರ ಜೊತೆ ಮಾತಾಡೇ ಇಲ್ಲ. ಅವ್ರು ನೋಡಕ್ಕೆ ಬಿಟ್ಟಿಲ್ಲ ಸರ್ ಅವ್ರನ್ನ. ನೀವು ಕಣ್ಣಾರ ನೋಡಿದ್ರಿ ಇದನ್ನ? ನಮ್ಮ ಹುಡುಗನ ಎಲ್ಲ ನೋಡ್ತಾ ಕಣ್ಣಾರ ನೋಡ್ಬಿಟ್ಟು ನೀವು ತಲೆ ಸುತ್ತ. ನಿಮ್ಮ ಹೆಸರು ಏನಂದ್ರೆ? ಇಂದ್ರಾಣಿ. ಏನು ಮಾದೇವ್ಗೆ ಏನಾಗಬೇಕು? ನನ್ನ ಹೆಸರು BL ಲಿಂಗರಾಜು ಅಂತ, ಸಮಾಜ ಸೇವಕ, ಬಡಗಲ್ಪುರ ಗ್ರಾಮ. ನೆನ್ನೆ ಹುಲಿ ಕಾರ್ಯಾಚರಣೆ ಮಾಡ್ತೀನಿ ಅಂತ ಅರಣ್ಯ ಇಲಾಖೆಯವರು ಇವರಿಗೆಲ್ಲ ಬಂದು ಹುಲಿನ ಇಟ್ಕೊಂಡು ಈ ಕಡೆ ಹೋಗಿದ್ದಾರೆ. ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮಸ್ಥರಿಗೂ ಸಹ ನಾವು ಹುಲಿ ಕಾರ್ಯಾಚರಣೆ ಮಾಡ್ತೀವಿ, ಜಮೀನಲ್ಲಿ ಯಾರು ಇರಬೇಡ ಅಂತೇನು ಹೇಳಿಲ್ಲ. ಅವರು ಏಕಾಏಕಿ ಕಾರ್ಯಾಚರಣೆ ಮಾಡಿದಾಗ ಹತ್ತಿ ಬಿಡಿಸ್ತಿರ್ತಕ್ಕಂಥ ನಮ್ಮ ಮಾದೇವೇಗೌಡ, ಅವರ ಪತ್ನಿ ಇಂದ್ರಾಣಿ, ಅವ್ರ ಮಕ್ಕಳು ಎಲ್ಲ ಹತ್ತಿ ಬಿಡಿಸ್ತಾ ಇದ್ದಾಗ ಏಕಾಏಕಿ ಆ ಹುಲಿ ಮಾದೇವನ ಮೇಲೆ ಎಗರಿ ತಲೆ ಮತ್ತು ಕೆನ್ನೆ ಎಲ್ಲ ನಾಶ ಮಾಡಿ ಕಣ್ಣುಗಳ ಸುತ್ತ 2 ಕಣ್ಣು ಕಳ್ಕೊಂಡಿದ್ದಾರೆ. ಆಧಾರ ಸ್ತಂಭವಾಗಿರ್ತಕ್ಕಂಥ ಮಾದೇವರಿಗೆ ಜೀವನೋಪಾಯ ಭಾರಿ ಕಷ್ಟವಾಗಿರ್ತದೆ ಮತ್ತು ಅದರಲ್ಲೇ ವ್ಯವಸಾಯನೇ ಜೀವನ ಮಾಡ್ಕೊಂಡಿದ್ದು. ಅದರಿಂದ ಅರಣ್ಯ ಇಲಾಖೆಯವರು, ಸರ್ಕಾರದವರು ಅವ್ರಿಗೆ ಸೂಕ್ತ ಪರಿಹಾರ ನೀಡಿ ಅವ್ರ ಮನೆಯಲ್ಲಿ ಮಗನಿಗೆ ಯಾರಿಗಾರ ಉದ್ಯೋಗ ಕೊಟ್ಟು ಕಾಪಾಡಬೇಕು ಅಂತ ನಾವು ಕೇಳ್ಕೊತೀವಿ.